ಬಂಧುಗಳೇ, ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನ ತಾರೀಕು 26/11/2025 ಬುಧವಾರ, ದಕ್ಷಿಣಾಯನ ಶ್ರೀ ಹೇಮಂತ ಋತು, ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ. ಈ ದಿನ ಶ್ರಾವಣ ನಕ್ಷತ್ರ ಇದೆ. ಈ ದಿನ ಶುಭ ಕಾಲ ಬಂದು 9 ರಿಂದ 10:30 ಮಧ್ಯಾಹ್ನ 1:30 ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಮೊದಲಿಗೆ 12 ರಾಶಿಗಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಮತ್ತು ನನ್ನ ತಾಯಿಯ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ಅತಿಥಿ ದೇವಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಆ ಜಗನ್ಮಾತೆಯ ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡು ಈ ದಿನ 12 ರಾಶಿಗಡೆ ಗಮನ ಕೊಡೋಣ. ಮೊದಲಿಗೆ ನನ್ನ ತಾಯಿಯ ಜಗದೀಶ್ವರಿಯ ಒಂದು ಶ್ಲೋಕವನ್ನು ಹೇಳ್ತಾ, ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯೇ ತತ್ಪುರುಷಾಯ ವಿದ್ಮೈ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷಯಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಖಂಡಿತವಾಗಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ. ಈಗ ಮೊದಲನೇ ರಾಶಿ ಆಗಿರ್ತಕ್ಕಂಥ ಮೇಷರಾಶಿಯವರಿಗೆ ಪ್ರಚಾರದ ದಿನ ಅಂತಲೇ ಹೇಳ್ಬೋದು. ಅಂದರೆ ಬೇರೆಯವ್ರ ಬಗ್ಗೆ ನೀವು ಕಾಳಜಿಯನ್ನು ತಗೊಂಡು ಪ್ರಚಾರಕ್ಕೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಲವಲವಿಕೆಯಾಗಿರ್ತೀರಿ, ಖುಷಿಯಾಗಿರ್ತೀರಿ. ಮಿಥುನ ರಾಶಿಯವರಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಭಕ್ಷಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಕಟಕ ರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಂದರೆ ಯೋಗ ಫಲ ಇರ್ತಕ್ಕಂಥದ್ದು. ಅಕಸ್ಮಾತಾಗಿ ಯಾವುದಾದ್ರು ನಡಿಬೋದು, ಒಳ್ಳೆಯದಾಗಿ ನಡಿಬೋದು, ಇಲ್ಲ ಕೆಟ್ಟದಾಗಿ ನಡಿಬೋದು. ಆದರೆ ಶುಭ ಫಲ ಅಂತ ಕಟ್ಟಿಟ್ಟ ಬುತ್ತಿ ಈ ದಿನ ನಿಮಗೆ ಕಟಕ ರಾಶಿಯವರಿಗೆ. ಹಾಗಾಗಿ ನೀವು ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು ಶಿವನ ದೇವಾಲಯಕ್ಕೆ ತುಂಬ ಒಳ್ಳೆಯದು. ಸಿಂಹರಾಶಿಯವರಿಗೆ ಬೇರೆಯವ್ರಿಗೆ ಕಾಳಜಿಯನ್ನು ವಹಿಸ್ತೀರಿ, ಬೇರೆಯವ್ರಿಗೆ ನೀವು ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಈ ದಿನ. ಕನ್ಯಾ ರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ತುಲಾರಾಶಿಯವ್ರಿಗಂತೂ ಪ್ರೀತಿ ಪಾತ್ರರಿರ್ತಕ್ಕಂಥವ್ರಿಗೆ ಯಥೇಚ್ಛವಾಗಿ ನಿಮ್ಮಲ್ಲಿರ್ತಕ್ಕಂಥದ್ದೆಲ್ಲ ಕಳ್ಕೊಳ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಉತ್ತಮ ವಾತಾವರಣ ಇರ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ. ಇನ್ನು ಧನುಷ್ ರಾಶಿಯವರಿಗೆ ಈ ದಿನ ಕೋಪಕ್ಕೆ ಮನಸ್ಸು ಕೊಟ್ಟು ಏಕಾಗ್ರತೆಯನ್ನು ಕಳ್ಕೊಳ್ತೀರಿ, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ನಿಮಗೆ ನೀವೇ ಕಂಟ್ರೋಲ್ ಮಾಡೋ ಅಂಥ ಕೆಪಾಸಿಟಿ ಇರಲ್ಲ ಈ ದಿನ. ಸ್ವಲ್ಪ ಕೋಪಕ್ಕೆ ಮನಸ್ಸನ್ನು ಕೊಡಬೇಡಿ, ಶಾಂತಚಿತ್ತದಿಂದ ಇರಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಸಮಾಧಾನಕರಾಗಿದ್ಬಿಡಿ. ಮಕರ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ, ತುಂಬ ಚೆನ್ನಾಗಿರ್ತೀರ. ಕುಂಭರಾಶಿಯವರಿಗೆ ಮನನ ಮಾಡ್ತಕ್ಕಂಥದ್ದು, ಅಂದರೆ ತಪ್ಪುಗಳನ್ನು ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕು ಹಾಕ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಮೀನರಾಶಿಯವ್ರಿಗಂತೂ ಬೇಕು ಅಂತಲೇ ನಿಮಗೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥವ್ರು ಜಾಸ್ತಿ ಜನ ಆಗ್ತಾರೆ. ಸ್ವಲ್ಪ ಸಮಾಧಾನ ಚಿತ್ತದಿಂದ ಇರಿ. ಈ ದಿನ ಯಾವುದೇ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ ಖಂಡಿತ ಒಳ್ಳೆಯದಾಗಲಿ ನಿಮಗೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ಬುಧವಾರ ಆಗಿರೋದ್ರಿಂದ ಆ ಏಕದಂತನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆ ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಾ 21 ಗರಿಕೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಿತ್ಕೊಂಡು ಬನ್ನಿ, ಇಲ್ಲ ಸಾಯಂಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಗೋಧೂಳಿ ಸಮಯದಲ್ಲಿ ಕಿತ್ಕೊಂಡು ಬನ್ನಿ. 21 ಗರಿಕೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಒಂದು 108 ಕಡಲೆಪಪ್ಪು ಇದೆಯಲ್ಲ, ಕಡಲೆಪಪ್ಪು ಇಷ್ಟೂ ಬೆಲ್ಲ, ಕಡಲೆಪಪ್ಪು, ಬೆಲ್ಲ, 108 ಗರಿಕೆ ಆ ಗಣಪತಿಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಗಣಪತಿಯನ್ನು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ಕೊಳ್ಳಿ. ನಮಗೆ ಯಾವ್ಯಾವ ಕೆಲಸಗಳನ್ನು ಆಗಬೇಕೋ ಅದನ್ನೆಲ್ಲ ದಯವಿಟ್ಟು ಮಾಡಿಕೊಡಪ್ಪ ಭಗವಂತ ಅಂತೇಳಿ ಒಂದು 2 ನಿಮಿಷ 5 ನಿಮಿಷ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಕೂತ್ಕೊಂಡು, ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಗಣಪತಿಗೆ ಪ್ರಾರ್ಥನೆ ಮಾಡ್ಕೊತ ಬನ್ನಿ. ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ.